ನಿಮ್ಮನೇಲೇನಾದ್ರೂ ಈ ತರ ಕ್ಯೂಟ್ ಪಪ್ಪೀಸ್ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಏನಕ್ಕೆ ಅಂತಂದ್ರೆ ನೈಲ್ಸ್ ಕಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂಡು ಕೊಡ್ತೀನಿ. ನೈಲ್ಸ್ ಕಟ್ ಮಾಡಿಲ್ಲ ಅಂತಂದ್ರೆ ಏನೆಲ್ಲ ಆಗುತ್ತೆ ಅಂತಾನೂ ಕೂಡ ಹೇಳ್ಕೊಂಡು ಕೊಡ್ತೀನಿ. ವಿಡಿಯೋ ಎಂಡ್ ವರೆಗೂ ನೋಡಿ. ಯಾರು ಮಿಸ್ ಮಾಡ್ಕೊಂಬೇಡಿ. ಮೊದಲು ಸೇವ್ ಮಾಡ್ಕೊಳ್ಳಿ. ಮೊದಲು ನಾವು ಈ ನೈಲ್ಸ್‌ನ ಏನಕ್ಕೆ ಕಟ್ ಮಾಡಬೇಕು ಅಂತ ನಾವು ನೋಡೋದಾದ್ರೆ, ಯಾವಾಗ ಈ ತರ ಶಾರ್ಪ್ ಎಡ್ಜಸ್ ಇರುತ್ತೋ ಅದು ಏನಾಗುತ್ತೆ ಈ ವೆಟ್ರಿಫೈಡ್ ಈ ಗ್ರಾನೈಟ್ ಮೇಲೆ ಯಾವಾಗ ಓಡಾಡ್ತಾ ಇರ್ತೋ ಇಲ್ಲ ಓಡೋಗ್ಬೇಕಾದ್ರೆ ಸ್ಲಿಪ್ ಆಗ್ತಾ ಹೋಗಿ ಬಿದ್ದೋಗ್ಬಿಡುತ್ತೆ ಒಂದೊಂದು. ಇನ್ನೊಂದು ಲೆಗ್ ಬೆಂಡ್ ಪ್ರಾಬ್ಲಮ್ ಅನ್ನೋದೊಂದು ಬರುತ್ತೆ. ಇಲ್ಲಾಂದ್ರೆ ಇನ್ ಕೇಸ್ ನಿಮ್ಮ ಮನೆಗೆ ಏನಾದ್ರು ಗೆಸ್ಟ್ ಬಂದಿದ್ರೆ ಅವ್ರ ಮೇಲೆ ಎಗರ್ತಾ, ಎಗರ್ತಾ ಹೋಗ್ತಾ ಇದ್ರೆ ಪರ್ಚ್ದಂಗಾಗುತ್ತೆ. ಇಲ್ಲ ನಿಮ್ಮ ಮೇಲೆ ಆಟ ಆಡೋಕೆ ಬಂದ್ರೂ ಕೂಡ ಪರ್ಚೋ ತರ ಆಗುತ್ತೆ. ಸೊ ಇದಕ್ಕೋಸ್ಕರ ನಾವು ನೈಲ್ಸ್‌ನ ಕರೆಕ್ಟ್ ಟೈಮ್ ಕಟ್ ಮಾಡ್ತಾ ಇರಬೇಕು. ಜೊತೆಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ವಾಕಿಂಗ್ ನೀವೇನಾದ್ರೂ ಜೋರಾಗಿ ಎಳ್ಕೊಂಡು ಹೋದ್ರೆ ಅವಕ್ಕೆ ಕಾಲು ಇಡಕ್ಕೆ ಆಗಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಪ್ರೆಷರ್ ಜಾಸ್ತಿ ಬಿದ್ದು ಆ ನೈಲ್ಸ್ ಅನ್ನೋದು ಅವಕ್ಕೆ ಎಫೆಕ್ಟ್ ಆಗ್ತಾ ಇರುತ್ತೆ. ಅದು ನಿಮಗೆ ಗೊತ್ತಾಗಲ್ಲ, ಬಟ್ ಅವಕ್ಕೆ ಟಾರ್ಚರ್ ಆಗ್ತಾ ಇರುತ್ತೆ. ಸೊ ನೀವು ಅವಾಗವಾಗ ಈ ನೈಲ್ಸ್‌ನ ಮಾನಿಟರ್ ಮಾಡ್ತಾ ಇರಬೇಕು, ಬಂದಿದ್ಯೋ ಬಂದಿಲ್ವೋ ಅಂತ. ಈಗ ಮೊದಲು ಬೆನಿಫಿಟ್ಸ್‌ನ ನಾವು ನೋಡೋದಾದ್ರೆ ಏನೇನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತಂದ್ರೆ, ಯಾವಾಗ ನೀವು ಈ ತರ ನೈಲ್ಸ್ ಎಲ್ಲ ನೀಟಾಗಿ ಕಟ್ ಮಾಡ್ತೀರಾ ಅವಾಗ ನಿಮ್ಮ ಸೋಫಾ ಆಗಿರ್ಬೋದು, ನಿಮ್ಮ ಬಟ್ಟೆ ಆಗಿರ್ಬೋದು ಕಿತ್ತೋಗಂತ ಚಾನ್ಸಸ್ ಇರಲ್ಲ. ಅಂದ್ರೆ ಒಂದೊಂದೇ ಲೇಯರ್ ಬರ್ತಾ ಇರುತ್ತಲ್ಲ ಆ ತರ ಚಾನ್ಸಸ್ ಇರಲ್ಲ. ಮತ್ತೆ ನಿಮ್ಗೆ ಪರ್ಚೋ ತರ ಪರ್ಚಿದ್ರೂ ಕೂಡ ಏನೂ ಆಗಲ್ಲ. ಯಾವಾಗ ಕಟ್ ಮಾಡಿ ಫೈಲ್ ಮಾಡ್ತೀರಾ ಅವಾಗ ಕಂಪ್ಲೀಟ್ ಆಗಿ ಇವೆಲ್ಲ ಪ್ರಾಬ್ಲಮ್ ಹೋಗುತ್ತೆ. ಜೊತೆಗೆ ವಾಕಿಂಗ್ ಪ್ರೆಷರ್ ಅನ್ನೋದು ತುಂಬಾನೇ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಪಪ್ಪೀಸ್‌ಗೆ ತುಂಬಾನೇ ಕಂಫರ್ಟಬಲ್ ಫೀಲ್ ಆಗಿ ಜೊತೆಗೆ ಗ್ರೂಮಿಂಗ್ ಬಿಹೇವಿಯರ್ ಅನ್ನೋದು ತುಂಬಾನೇ ಬೇಗ ಕಲ್ತ್ಕೊಳ್ತಾ ಬರುತ್ತೆ. ನೀವು ಯಾವಾಗ ಇದೇ ಸ್ಟೇಜಲ್ಲಿಂದ ಕಲಿಸ್ತಾ ಇರ್ತೀರಾ ಆಗೇನಾಗುತ್ತೆ ಅವಕ್ಕೆ ಗ್ರೂಮಿಂಗ್ ಅನ್ನೋದು ಅರ್ಥ ಆಗುತ್ತೆ. ಸೊ ಏನು ಮಾಡಲ್ಲ ಇವರು ಅಂತ ಅನ್ಕೊಂಡು ಸ್ವಲ್ಪನೇ ಕಲಿತಾ ಬರ್ತಾರೆ. ಇಲ್ಲ ನೀವು ಯಾವಾಗ 1 ಇಯರ್ ಆದ್ಮೇಲೆ ಟ್ರೈ ಮಾಡ್ತೀರಾ ಅವಾಗ ಕಚ್ಚಕ್ಕೆ ಬರೋದು. ಅಗ್ರೆಸಿವ್ ಆದಾಗ ನೀವು ಸೆಡೇಷನ್ ಮಾಡಿಸ್ಬಿಟ್ಟು ಗ್ರೂಮಿಂಗ್ ಮಾಡಿಸೋದಾಗಿರ್ಲಿ, ನೈಲ್ಸ್ ಕಟ್ ಮಾಡೋದಾಗಿರ್ಲಿ ಮಾಡಿಸ್ಬೇಕಾಗುತ್ತೆ. ಚಿಕ್ಕ ವಯಸ್ಸಿಂದಾನೇ ಪ್ರಾಕ್ಟೀಸ್ ಮಾಡ್ಕೊಂಬಂದ್ರೆ ನೀವೇ ನಿಮ್ಮ ಮನೇಲೇ ಮಾಡ್ಕೊಬೋದು ಇದನ್ನ. ಇನ್ ಕೇಸ್ ನೀವೇನಾದ್ರೂ ಈ ನೈಲ್ಸ್‌ನ ಕರೆಕ್ಟ್ ಟೈಮಿಗೆ ಕಟ್ ಮಾಡಿಲ್ಲ ಅಂತಂದ್ರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಇದ್ರಲ್ಲೇ ಇರೋಂಥ ಶಾರ್ಪ್ ನೈಲ್ಸು ಇದ್ರಲ್ಲೇ ಏನಾದ್ರೂ ಇಚ್ಚಿಂಗ್ ಆಗ್ಬೇಕಾದ್ರೆ ಕೆರ್ಕೊಂತಾ ಇದ್ರೆ, ಇಲ್ಲಾಂದ್ರೆ ಏನಾದ್ರೂ ಬೈಟಿಂಗ್ ಮಾಡ್ಕೊಂತಾ ಇರ್ಬೇಕಾದ್ರೆ ಸಡನ್ ಆಗಿ ಹಿಂಗ್ ಅನ್ಕೊಂತವೆ. ಈ ಟೀಥಿಂಗ್ ಗಮ್ಸ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು ಇವೆಲ್ಲ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಜೊತೆಗೆ ನಿಮ್ಮನೇಲಿ ಏನಾದ್ರು ಚಿಕ್ಕ ಮಕ್ಳಿದ್ರೆ ಈ ತರ ಬೈಟಿಂಗ್ ಮಾಡ್ತಾ ಇರುತ್ತೆ, ಇಲ್ಲಾಂದ್ರೆ ಎಗ್ರಿ ಎಗ್ರಿ ಪರ್ಚ್ತಾ ಇರ್ತವೆ. ಅವಾಗೇನಾದ್ರೂ ಶಾರ್ಪ್ ಆಗಿದ್ದಾಗ ತುಂಬಾನೇ ಎಫೆಕ್ಟ್ ಆಗೋದು ನಮ್ಗೇನೆ ಅವಕ್ಕಲ್ಲ. ಸೊ ನೀವು ಯಾವಾಗ್ಲೂ ಮಾನಿಟರ್ ಮಾಡ್ತಾ ಇರಬೇಕು. ಜೊತೆಗೆ ಇದೇನಾದ್ರೂ ಇದ್ರದ್ದೇ ಆದಂತ ಉಗುರಿಂದ ಪರ್ಚ್ಕೊಂಡ್ರು ಕೂಡ ಸ್ಕಿನ್ ಇನ್ಫೆಕ್ಷನ್ ಆಗೋದಿರ್ಲಿ, ಬ್ಲಡ್ ಬರೋದಾಗಿರ್ಲಿ ಈ ತರ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದ್ಸತಿ ಉಗ್ರೇ ಕಿತ್ತೋಗಂತ ಚಾನ್ಸಸ್ ಇರುತ್ತೆ. ಇಂಥ ಸಿಚುವೇಶನ್ ಅಲ್ಲೇ ನೀವು ವೆಟರ್ನರಿ ಅವ್ರನ್ನ ಕನ್ಸಲ್ಟ್ ಮಾಡೋದು ತುಂಬಾನೇ ಮುಖ್ಯ. ಜೊತೆಗೆ ಯಾವಾಗ ಚೆಕ್ ಮಾಡ್ತಾ ಇರಬೇಕು ಅಂದ್ರೆ ಎವ್ರಿ 2 to 4 ವೀಕ್ಸ್ ಒಂದ್ಸತಿ ನೀವು ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಒಂದ್ಸತಿ ಗ್ರೂಮಿಂಗ್ ಕರ್ಕೊಂಡು ಹೋದ್ರೆ ಕಂಪ್ಲೀಟ್ ಆಗಿ ಮಾಡ್ಕೊಂಡು ಕೊಡ್ತಾರೆ. ಇಲ್ಲಾಂದ್ರೆ ನೀವೇ ಮನೇಲಿ ಮಾಡ್ತೀರಾ ಅಂತಂದ್ರೆ ಒಬ್ರು ಸಹಾಯ ಇಲ್ದಂಗೆ ಯಾರು ಮಾಡಕ್ ಹೋಗ್ಬೇಡಿ. ಜೊತೆಗೆ ನೀವು ಲೈಟ್ ಇಲ್ದಂಗೆ ಕಟ್ ಮಾಡಕ್ ಹೋಗ್ಬಿಡಿ. ಲೈಟ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಏನ್ ಇಲ್ಲಿ ಪಿಂಕಿಶ್ ಪಾರ್ಟ್ ಕಾಣಿಸ್ತಾ ಇದೆಯೋ ಅದನ್ನ ಟಚ್ ಮಾಡಿದ್ರೆ ನೀವು ಬ್ಲಡ್ ಅನ್ನೋದು ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಕ್ಲಾಟಿಂಗ್ ಆಗಂತೂ ಆಗಲ್ಲ. ನೀವು ಯಾವತ್ತಿದ್ರೂ ಈ